ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ಎರಡು ಒಳ್ಳೆ ರೆಸಿಪೀಸ್ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸಂಕ್ರಾಂತಿ ಹಬ್ಬ ಇದ್ದಿದ್ದ ಕಾರಣ 2 ದಿನದಿಂದ ವಿಡಿಯೋ ಹಾಕಿಲ್ಲ, ಇನ್ನು ಕಂಟಿನ್ಯೂಸ್ ಹಾಕ್ತೀನಿ. ಈ ವ್ಲಾಗಲ್ಲಿ 2 ರೆಸಿಪಿ ಅಂತ ಹೇಳಿದ್ನಲ್ಲ, ಒಂದು ಸಿಂಗಲ್ ಪಾರ್ಟ್ ರೆಸಿಪಿ, ಇನ್ನೊಂದು ಮಡಿಕೆಯಲ್ಲಿ ಇತ್ಗದ ಬೇಳೆ ಸಾಂಬಾರು ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ಫಸ್ಟ್ಗೆ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಗಲ್ ಪಾರ್ಟ್ ರೆಸಿಪಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬೇಗ ಆಗ್ಬಿಡುತ್ತಲ್ಲ, ಆದ್ದರಿಂದ ಪಲಾವ್ ಮಾಡ್ತಿದ್ದೀನಿ. ಸಿಂಪಲ್ ಆಗಿರುತ್ತೆ ಇದು. ನಮ್ಮ ಮನೇಲಿ ಏನೇ ತರಕಾರಿ ಇತ್ತು ಅಂದರೆ 3 ತರಕಾರಿ ಇತ್ತು. ಒಂದು ಬೀನ್ಸು, ಕ್ಯಾರೆಟು, ಹಾಗೆ ಒಂದು ಆಲೂಗಡ್ಡೆ. ಇದನ್ನು ಹಾಕ್ಕೊಂಡು ಇವತ್ತು ಪಲಾವ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ ಕೂಡ ಇತ್ತು, ಒಂದು 50 ಗ್ರಾಮು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಪಲಾವ್ಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ತೊಳ್ಕೊಳಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಗ್ರೀನ್ ಕಲರ್ದು ಪೇಸ್ಟ್ ಮಾಡ್ಕೊಳ್ತೀನಿ. ಅದೇನಪ್ಪ ಅಂದರೆ ಪುದೀನ 1 ಹಿಡಿಯಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ 1 ಹಿಡಿಯಷ್ಟು. ಇದಕ್ಕೆ ಮೇಯ್ನಾಗಿ 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊತೀನಿ. ಈ ರೈಸ್ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇದನ್ನು ಒಂದು ಸರ್ತಿ ಹಾಕ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನಾನಿಲ್ಲಿ ಪಲಾವ್ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ತಿದ್ದೀನಿ. ಮಾಮೂಲಿ ಪಲಾವ್ ಹಾಕ್ತೀವಲ್ಲ, ಪಲಾವ್ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕುಕ್ಕರಲ್ಲಿ ಮಾಡ್ಕೊಳ್ಳೋಣ. ಈಸಿಯಾಗಿ ಬೆಳಗ್ಗೆ ಬೇಗ ಮಾಡಬೇಕು ಅಂದರೆ ಮಾಡೋವಂಥ ರೆಸಿಪಿ ಇದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಬ್ಬಿರೋವಂಥ ಗ್ರೀನ್ ಪೇಸ್ಟ್ನು ಕೂಡ ಹಾಕ್ಕೊಂಡು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನೋಡ್ತಿದ್ದೀರಲ್ಲ, ಒಂದು ದೊಡ್ಡ ಸೌಟಷ್ಟು ಮೊಸರು ಹಾಕ್ಕೊಳ್ತೀನಿ. ಒಂದು 4-5 ಸ್ಪೂನಷ್ಟು ಮೊಸರು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೈಸ್ ಬಾತ್ಗೆ, ಆದ್ದರಿಂದ ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಇದನ್ನು ಹಾಕ್ಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಎಣ್ಣೆ ಎಲ್ಲ ಬಿಡಬೇಕು, ಅದುವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿಟ್ಟಿದ್ನಲ್ಲ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ತರಕಾರಿ ಇನ್ನೂ ತುಂಬ ಇನ್ನೂ ಹಾಕ್ಕೋಬೋದು, ನಮ್ಮನೇಲಿ ಇಷ್ಟೇ ಇತ್ತು, ಆದ್ದರಿಂದ ಇದಿಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಪನ್ನೀರ್ನು ಕೂಡ ಹಾಕ್ಕೊಂಡು ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಕೂಡ ಫ್ರೈ ಆಗಬೇಕು. ಅದಾದಮೇಲೆ ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಅಕ್ಕಿ ಏನಾದರೂ ನೆನೆಸಿದ್ರೆ ಒಂದು ಅರ್ಧ ಗ್ಲಾಸು ನೀರು ಕಮ್ಮಿ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ. ಅದಾದಮೇಲೆ ನಾನು ಸ್ವಲ್ಪ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇದಕ್ಕೆ ಏನಾದರೂ ರೈಸ್ ಬಾತ್ ಮಾಡಿದ್ರು ಕೂಡ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇರಲೇಬೇಕಲ್ಲ, ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಮೊಸರು, ಹಾಗೆ 1 ಈರುಳ್ಳಿ, ಸ್ವಲ್ಪ ಖಾರಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಜೊತೆಗೆ 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಂಗೆ ಮೊಸರು ಕಡಿಮೆ ಇತ್ತು, ಆದ್ದರಿಂದ ಮತ್ತೆ ಸ್ವಲ್ಪ ಮೊಸರು ಹಾಕ್ಕೊಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಇಬ್ಬರು ಮೊಸರು ಬಜ್ಜಿ ತಿಂತೀವಿ, ಇಬ್ಬರು ಮೊಸರು ಬಜ್ಜಿ ತಿನ್ನಲ್ಲ. ನಾನು ಆ ರೀತಿ ಬಂದು ಮೊಸರು ಬಜ್ಜಿ ಇಲ್ದಂಗೆ ಹಂಗೆ ರೈಸ್ ಬಾತ್ ತಿಂತೀವಿ. ಪಾವನಿ ಮತ್ತು ಹಸ್ಬೆಂಡ್ ಇಬ್ಬರು ಮೊಸರು ಬಜ್ಜಿ ಕಂಪಲ್ಸರಿ, ಅವರಿಬ್ಬರಿಗೂ ಬೇಕು, ಆದ್ದರಿಂದ ಮೊಸರು ಬಜ್ಜಿ ಏನೇ ರೈಸ್ ಬಾತ್ ಮಾಡಿದ್ರು ಮಾಡಲೇಬೇಕು. ಈಗ ಇದನ್ನು ಮಾಡಿ ಇಟ್ಕೊಂಡೆ. ಮೊಸರು ಬಜ್ಜಿ ರೆಡಿ ಆಯ್ತಲ್ಲ ನೋಡಿ, ಅಷ್ಟರೊಳಗಡೆ ಕುಕ್ಕರು ಕೂಡ ಕೂಗಿ ತಣ್ಣಗೂ ಕೂಡ ಆಯಿತು. ಈಗ ಇದನ್ನು ಲಿಡ್ ಓಪನ್ ಮಾಡ್ಕೊಳ್ಳೋಣ. ಈ ಲಿಡ್ ಓಪನ್ ಮಾಡಿದ್ರೆ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ಗೆ ಎಲ್ಲರೂ ಟೆಂಪ್ಟ್ ಆಗ್ತಾ ಇರ್ತಾರೆ. ನಮ್ಮ ಮನೇಲಂತೂ ಮಕ್ಕಳಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ, ಆದ್ದರಿಂದ ವಾರದಲ್ಲಿ 1 ಸಲ ಆದ್ರೂ ಈ ಥರ ಪಲಾವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಲಾವಲ್ಲಿ ಸಿಗೋ ಎಲೆ, ಚಕ್ಕೆ ಇವೆಲ್ಲ ತೆಕ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಮೇಲೇ ಇರ್ತಾವಲ್ಲ. ಇವಾಗಾದರೆ ಈಸಿಯಾಗಿ ತೆಗೆದುಬಿಡ್ಬೋದು. ಮಕ್ಳಿಗೂ ಮಧ್ಯೆ ಸಿಗ್ತಾಯಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ, ತೆಗೆದಿಡೋಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಬಾಕ್ಸಲ್ಲೆಲ್ಲ, ಆದ್ದರಿಂದ ಇರುತ್ತೆ ತೆಗೆದುಬಿಡ್ತೀನಿ. ಹಾಗೆ ನೋಡ್ತಿದ್ದೀರಲ್ಲ ಎಷ್ಟು ಉದ್ರಾಗಿ ಬಂದಿದೆ ಅಂತ. ಅಳತೆ ಪ್ರಕಾರ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಏನಾದರೂ ಅಕ್ಕಿ ನೆನೆಸ್ಕೊಂಡಿದ್ರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕೋದನ್ನು ಮಿಸ್ ಮಾಡಬೇಡಿ. ಹಾಗೆ ಏನು ತರಕಾರಿ ಇಲ್ಲದೇನೂ ಕೂಡ ಈಸಿಯಾಗಿ ಮಾಡ್ಬೋದು. ಸಿಂಗಲ್ ಪಾರ್ಟ್ ರೆಸಿಪಿ, ವಾರದಲ್ಲಿ 1 ಸರ್ತಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ಲಂಚ್ ಬಾಕ್ಸ್ ತೊಗೊಂಡೋಗ್ಲಿಕ್ಕೂ ಚೆನ್ನಾಗಿರುತ್ತೆ. ವಾರದಲ್ಲಿ 1-2 ರೈಸ್ ಬಾತ್ ಅಂತೂ ಮಾಡೇ ಮಾಡ್ತೀವಲ್ಲ, ಅದರಲ್ಲಿ ಈ ಥರನೂ ಕೂಡ 1 ಸರ್ತಿ ಟ್ರೈ ಮಾಡಿ. ನಾನು ಕಾಯೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. 1 ಸರ್ತಿ ನೀವು ಕೂಡ ಕಾಯಿ ಹಾಕ್ಕೊಂಡು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ.
ಕೇಳಿಸ್ಕೊಂಡ್ರಲ್ಲ, ಮಕ್ಕಳು ಕೂಡ ಗಿಲ್ಲಿಗೆ ಎಷ್ಟು ಫ್ಯಾನ್ ಆಗಿದ್ದಾರೆ ಅಂತ. ಮಕ್ಕಳೆಲ್ಲ ಸಂಜೆ ಪಾನಿಪುರಿ ಬೇಕು ಅಂದರು. ಸರಿ ಅಂತ ಅವ್ರಿಗೋಸ್ಕರ ಪಾನಿಪುರಿ ಮಾಡಿಕೊಟ್ಟೆ. ಅಷ್ಟೇ ಅಲ್ಲ, ಮತ್ತು ಅಡುಗೆ ಎಲ್ಲ ಮಾಡಿದೆ. ಇದೆಲ್ಲ ಸ್ವಲ್ಪನೇ ತೋರಿಸ್ಕೊಂಡು ಹೋಗಿದ್ದೀನಿ. ಮಕ್ಕಳಿದ್ದ ಕಾರಣ ತುಂಬ ವೀಡಿಯೋಗಳೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಪಾನಿಪುರಿ ರೆಸಿಪಿ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಹಾಕ್ತೀನಿ. ಮಕ್ಕಳು ಪಾನಿಪುರಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಸಂಜೆ ಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಚಿಕ್ಕು ಮತ್ತು ನೇಸರ ಇದ್ದರೆ ಎಲ್ಲನೂ ಟೇಸ್ಟ್ ನೋಡ್ತಾ ಇರ್ತಾರೆ ಬಂದು. ಹೇಗಿದೆ ಹೇಳಿ ಚಿಕ್ಕು, ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಹೋಗಿ ಅವಳು ಪಾಪ ಕೊಡ್ಲೇ ಇಲ್ಲ. ಇದು ನೆಕ್ಸ್ಟ್ ಡೇ. ಮಡಿಕೆಯಲ್ಲಿ ಇವತ್ತು ಇತ್ಗದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಂತೂ ಸಾಕತ್ತಾಗಿ ಬಂದಿತ್ತು. ನೀವು ಕೂಡ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ. ಮಡಿಕೆ ಏನಾದರೂ ಮನೆಯಲ್ಲಿದ್ದರೆ, ಇಲ್ಲಾಂದರೆ ನಾರ್ಮಲಾಗಿ ಕೂಡ ಟ್ರೈ ಮಾಡಿ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಮಡಿಕೆ ತೊಗೊಂಡಿದ್ದೀನಿ. ಆ ಮಡಿಕೆಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಏನು ತುಂಬ ಬೇಕಿಲ್ಲ, 2 ಸ್ಪೂನ್ ಸಾಕು. ಇದಕ್ಕೆ ಯಾವುದೇ ರೀತಿ ಸಾಸಿವೆ ಜೀರಿಗೆ ಏನು ಹಾಕ್ಕೊಳ್ದಂಗೆ ಎಣ್ಣೆಗೆ ಡೈರೆಕ್ಟಾಗಿ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ, ಸಾಂಬಾರು ಈರುಳ್ಳಿ ಇದ್ದರೆ ಇನ್ನೂ ಸಾಂಬಾರು ಸಖತ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ನೋಡಿ, ಇತ್ಗದ ಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಇತ್ಗದ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ 1-2 ಸರ್ತಿ ತೊಳ್ಕೊಬೇಕು. ನಾನಿಲ್ಲಿ ತೊಳ್ಕೊಂಡು ಬೇಳೆನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಒಗ್ಗರಣೆ ಲಾಸ್ಟಲ್ಲಿ ಮಾಡಬೇಕು, ಆದ ಕಾರಣ ಈ ರೀತಿ ಮಾಡ್ತೀನಿ. ಈ ರೀತಿನೂ ಕೂಡ ಒಂದು ಸಲ ಟ್ರೈ ಮಾಡಿ. ಬೇಳೆ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಬೇಕು. ಈ ಥರ ಎಣ್ಣೆಯಲ್ಲೇ ಫ್ರೈ ಆದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಕಲರ್ಗೋಸ್ಕರ ಅಷ್ಟೇ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಸೈಡ್ಗೆ ಇಡ್ತೀನಿ. ಈ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮೊದಲಿಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಗಡ್ಡೆ ಏನು ಬೇಕಿಲ್ಲ, ಒಂದು 4-5 ತೊಗೊಂಡ್ರೆ ಸಾಕು. ಹಾಗೆ 1-2 ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇಷ್ಟು ಫ್ರೈ ಆಯ್ತಲ್ಲ ಬೇಳೆ. ಈಗ ಇದಕ್ಕೆ ಬಿಸಿ ನೀರು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಬಿಸಿನೀರೇ ಹಾಕ್ಕೋಬೇಕು. ತಣ್ಣೀರು ಕೂಡ ಹಾಕ್ಕೋಬೋದು, ಆದರೆ ನಾನು ಅವತ್ತಿಂದ ಬಿಸಿನೀರೇ ಹಾಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ತಣ್ಣೀರು ಯಾವತ್ತೂ ಹಾಕಿಲ್ಲ ನಾನು. ಬೇಳೆ ಬೇಯಲಿಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಬೇಳೆ ಬೇಯಕ್ಕೆ ಬಿಡೋಣ. ಇದು ಬೇಯ್ತಾ ಇತ್ತು. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಬರೋಣ. ನೋಡಿ, ಈರುಳ್ಳಿನೂ ಕೂಡ ಒಂದು 50% ಬೇಯ್ತಲ್ವ. ಈಗ ಇದಕ್ಕೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಸಾಫ್ಟಾಗಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೋಬೇಕು. ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಗಸಗಸೆನ ಮಿಸ್ ಮಾಡಬೇಡಿ. ಗಸಗಸೆ ಬೇಕಾದ್ರೆ ಫಸ್ಟೇ ಹುರಿದ್ಬಿಟ್ಟು ತೆಕ್ಕೋಬೋದು. ನಾನು ಇಲ್ಲೇ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಹಂಗೇನೂ ಕೂಡ ಫ್ರೈ ಆಗುತ್ತೆ. ನೋಡಿ, ಗಸಗಸೆ ಹಾಕ್ಕೊಂಡಿದ್ದಾಯ್ತಲ್ಲ. ಇದಕ್ಕೆ ಖಾಲಿ ಧನಿಯಾ ಪೌಡರ್, ಅಂದರೆ ಬರೀ ಧನಿಯಾ ಮಾತ್ರ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ, ಆ ಧನಿಯಾ ಪೌಡ್ರ್ ಮಾತ್ರ ಹಾಕ್ಕೋಬೇಕು. ಖಾರಕ್ಕೆ ಚಿಲ್ಲಿ ಪೌಡರ್, ಹಾಗೆ ಕಲರ್ಗೋಸ್ಕರ ಇಲ್ಲಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿರುತ್ತೆ ಅಂತ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಇನ್ನು ನಾನು ಮಾಮೂಲಿ ಸಾಂಬಾರು ಪೌಡ್ರ್ ಏನು ಹಾಕ್ಕೊತಿಲ್ಲ. ಇದಕ್ಕೆ ಚಿಲ್ಲಿ ಪೌಡರ್, ಹಾಗೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್, ಖಾಲಿ ಧನಿಯಾ ಪೌಡರ್ ಇಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೋಬೇಕು. ನೋಡಿ, ಅಷ್ಟೇ. ಒಂದೇ ಒಂದು ಚಿಕ್ಕದು ಟೀ ಸ್ಪೂನ್ ಬರುತ್ತಲ್ಲ, ಅದು ಹಾಕ್ಕೋಬೇಕಷ್ಟೇ. ಹಾಗೆ ಕಾಯಿ ತುರಿ, ಒಂದು 4-5 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆದ್ದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ತಣ್ಣಗೆ ಮಾಡಿಕೊಂಡು ಈಗ ಮಿಕ್ಸಿ ಜಾರು ತೆಗೆದು ಇಟ್ಕೊಂಡಿದ್ದೀನಿ. ಫುಲ್ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಂಬಿಟ್ಟಿದ್ದೀನಿ. ನೋಡಿದ್ರಲ್ಲ, ಇದನ್ನು ಈಗ ನುಣ್ಣು ರುಬ್ಕೊಬಂದಿದ್ದೀನಲ್ಲ. ನೋಡಿ, ಬೇಳೆನೂ ಕೂಡ ಬೆಂದಿದೆ. ನಿಮ್ಗೆ ಬೇಳೆ ಬೆಂದಿದೆ ಅಂದರೆ ಒಂದು 90% ಬೇಳೆ ಇಲ್ಲೇ ಬೇಯಿಸ್ಕೊಂಬಿಡ್ಬೇಕು. ಆಮೇಲೆ ಇದು
ರುಬ್ಬಿದ್ದೀವಲ್ಲ ಆ ಮಸಾಲಾನ ಸೇರಿಸ್ಕೊಳ್ತೀನಿ. ಮೇನು ಈ ಮಡಿಕೆಯಲ್ಲಿ ಮಾಡ್ಕೊಂಡಿರೋದಕ್ಕಂತೂ ಒಳ್ಳೆ ಟೇಸ್ಟ್ ಸಿಗ್ತಾಯಿತ್ತು. ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು ಈ ಟೈಮಲ್ಲೇ. ಅಂದರೆ ಬಿಸಿ ನೀರೇ ಹಾಕ್ಕೋಬೇಕು. ನಾನು ಆಗಲೇ ಕಾಯಿಸಿಟ್ಕೊಂಡಿದ್ದೆಲ್ಲ ಆ ನೀರೇ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರಿಗೆ ನೀರು ಬೇಕಲ್ಲ, ಆ ನೀರನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರಂತೂ ಸೇರಿಸ್ಕೋಬೇಡಿ ಈ ಟೈಮಲ್ಲಿ, ಬಿಸಿ ನೀರೇ ಸೇರಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಬಿಸಿನೀರು ಇಟ್ಕೊಂಡ್ರೆ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಬೇಳೆ ಎಲ್ಲ ಫುಲ್ ಬೆಂದ್ಬಿಡ್ಬೇಕು ಈ ಟೈಮಲ್ಲಿ. ಸಾಂಬಾರಿಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಸಿಡಿಯೋದ್ರೊಳಗಡೆ ನಾನಿನ್ನು ಸೈಡ್ಗೆ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಕ್ಕಳಿಗೆ ಇದ್ಕದ ಬೇಳೆ ಸಾಂಬಾರಿಗೆ ಪೂರಿ ಮಾಡ್ಕೊಡ್ತಿದ್ದೀನಿ. ನೋಡಿ, ಪೂರಿನೂ ಕೂಡ ಆ ಕಡೆ ಆಗ್ತಿದೆ. ಇದಕ್ಕೆ 1/4 ಸ್ಪೂನಷ್ಟು ಇಂಗು, ಹಾಗೆ 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ಮುಗೀತು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಎಲ್ಲ ಕಡೆನೂ ಹಿಂಗೆ ಕುದಿ ಬರಬೇಕು. ಈ ಟೈಮಲ್ಲಿ ಸಾಂಬಾರು ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಸಾಂಬಾರಂತೂ ಏನು ನೋಡ್ತಿದ್ರೆ ಹೀಗೆ ಸಾಂಬಾರು ಕುಡಿಬೇಕು ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಡಿಕೆಯಲ್ಲಿ ಸಾಂಬಾರು ಮಾಡಿರೋದು. ಟೇಸ್ಟ್ ಅಂತೂ ಮಸ್ತ್ ಇತ್ತು. ಒಂದು ಸರ್ತಿ ನಿಮ್ಮ ಹತ್ರ ಏನಾದರೂ ಮಡಿಕೆ ಇದ್ದರೆ ಈ ರೀತಿ ಕೂಡ ಟ್ರೈ ಮಾಡಿ. ಆ ಮಾಮೂಲಿ ಪಾತ್ರೆಗೂ ಕೂಡ ಟ್ರೈ ಮಾಡಿ, ಅದನ್ನು ಕೂಡ ಚೆನ್ನಾಗೇ ಬರುತ್ತೆ. ಪಾತ್ರೆಯಲ್ಲಿ ಯಾವಾಗೂ ಮಾಡ್ತಾಯಿದ್ದೆ, ಮಡಿಕೆಯಲ್ಲಿ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿದೆ ಅನಿಸ್ತು, ಅದರಿಂದ ಹೇಳ್ತಿದ್ದೀನಿ. ನಾವು ಸಾಂಬಾರಿಗೆ ಮುದ್ದೆ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ಬೆಳಗ್ಗೆ ಇದೆಲ್ಲ ಮಾಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಮಕ್ಕಳು ಕೂಡ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಪೂರಿ ಮತ್ತು ಈ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡಲ್ಲ, ಆದ್ದರಿಂದ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಬೇಗ ಎದ್ದೇಳಬೇಕಿತ್ತು ಅನಿಸ್ತು. ನೋಡಿ, ಮಕ್ಕಳಿಗೆ ಬಿಸಿ ಬಿಸಿ ಸಾಂಬಾರು, ಪೂರಿ ಅವರಂತೂ ಇಷ್ಟಪಟ್ಟು ತಿಂದರು. ಈ ರೀತಿ ಏನಾದರೂ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಾಗ ತುಂಬಾ ಖುಷಿ ಆಗ್ತಿರುತ್ತೆ ಅಲ್ವಾ. ಮಕ್ಕಳಿಬ್ಬರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟರು. ಅದಾದಮೇಲೆ ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಂಡು ತಿಂದ್ವಿ. ಚಪಾತಿ ಮಾಡ್ಕೊಂಡು ತಿಂದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ, ಆದರೆ ನಾನು ಇಷ್ಟು ಬೇಗ ಏನು ಬಂದು ಕ್ಲೀನ್ ಮಾಡಿಲ್ಲ, ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ 1 ಅವರ್ ಆರಾಮಾಗಿ ಬಿಗ್ ಬಾಸ್ ನೋಡಿದಾದ್ಮೇಲೆ ಅಡುಗೆ ಮನೆಗೆ ಬರೋದು. ಮತ್ತೆ ಬಂದಾದಮೇಲೆ ನಿನ್ನೆ ಸ್ವಲ್ಪ ಸಾಂಬಾರಿದೆ, ಅದನ್ನು ಕೂಡ ಬಿಸಿ ಇಟ್ಟಿದ್ದೀನಿ. ಈಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಪಾತ್ರೆ ಎಲ್ಲ ತೊಳಿಬೇಕು, ಆದ್ದರಿಂದ ಸಾಂಬಾರು ಬಿಸಿ ಇಟ್ಟಿದ್ದೀನಿ. ನೋಡಿ, ಅಷ್ಟೊಂದು ಸಾಂಬಾರು ಇತ್ತಲ್ಲ, ಇಷ್ಟಿದೆ, ಇನ್ನು ನೈಟ್ಗೆ ಮಾತ್ರ ಆಗುತ್ತೆ. ನೈಟ್ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಇನ್ನೊಂದು 2 ಚಪಾತಿ ಇದೆ, ಅದನ್ನು ಕೂಡ ಬೇರೆ ಒಂದು ಬೌಲ್ ತೆಗೆದಿಟ್ಟಿದ್ದೀನಿ. ಈಗ ಅವನ್ನೆಲ್ಲ ತೊಳಿಬೇಕು. ಹಾಗೆ ಬಿಗ್ ಬಾಸ್ ನೋಡ್ಕೊತ ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಖಾಲಿ ಆಗಿತ್ತು, ಅದನ್ನು ಕೂಡ ಸುಲ್ದು ಇಟ್ಕೊಂಡಿದ್ದೀನಿ. ಅದನ್ನೊಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಇಟ್ಕೋಬೇಕೀಗ. ನೋಡಿದ್ರಲ್ಲ ಈಗ ಅಡುಗೆ ಮನೆ ಹೇಗಿದೆ ಅಂತ. ನಾನು ಚಿಟಿಕೆ ಹೊಡೆಯೋದಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ. ನೋಡಿ, ಅಷ್ಟು ಈಸಿ ಅಲ್ಲ ಅಲ್ವಾ. 1 ಅವರ್ ಟೈಮ್ ತೊಗೊಳ್ತು. ಇದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅಡುಗೆ ಮನೆ ಕ್ಲೀನ್ ಮಾಡಿ ನೋಡೋದಕ್ಕಂತೂ ಮಸ್ತ್ ಇರುತ್ತೆ. ಇನ್ನೂ ಒಂದು ಸರ್ತಿ ಅಡುಗೆ ಮನೆಗೆ ಬಂದುಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಕ್ಲೀನ್ ಆಗಿದ್ರೆ. ಅದೇನಾದರೂ ಪಾತ್ರೆ ಸಿಂಕಲ್ಲಿತ್ತು ಅಂದರೆ ನೋಡೋದಕ್ಕೆ ಆಗಲ್ಲ ಅಡುಗೆ ಮನೆನ. ಯಾವಾಗಪ್ಪ ತೊಳಿತಾ ಇರ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ನಿಮಗೆ ಮಡಿಕೆ ಬಂದು ಸ್ಮೆಲ್ಲು ಏನು ಬರಬಾರ್ದು ಅಂದರೆ ಈ ರೀತಿ ತೊಳೆದಾದ್ಮೇಲೆ ಕಂಪಲ್ಸರಿ ಬಿಸಿಲಲ್ಲಿ ಇಟ್ಕೊಳ್ಳೇಬೇಕು. ನಿಮಗೆ ಜಾಸ್ತಿ ದಿನ ಕೂಡ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ನಮ್ಮ ಡಿನ್ನರ್ಗೆ ಇವತ್ತು ಬಿಸಿ ಬಿಸಿ ಮುದ್ದೆ, ಇದ್ಕದ ಬೇಳೆ ಸಾಂಬಾರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬೇರೆ ಏನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಾಡ್ತೀನಿ.